ನಮಸ್ಕಾರ. ಕರ್ನಾಟಕದಲ್ಲಿ ಒಂದು ಊರಿದೆ. ಆ ಊರಿನ ಹೆಸರು ಕೇಳಿದರೆ ಸಾಕು ಎಂಥವರಿಗೂ ಒಂಥರ ಮೈ ಜುಮ್ ಅನ್ನುತ್ತೆ. ಕುತೂಹಲ ಜೊತೆಗೆ ಸ್ವಲ್ಪ ಭಯ ಕೂಡ ಆಗುತ್ತೆ. ಹೌದು. ಹಾಗಾದ್ರೆ ಒಂದು ಜಾಗದ ಹೆಸರಿಗೆ ಇಷ್ಟೊಂದು ಭಯ ಯಾಕಿರ್ಬೇಕು? ಬನ್ನಿ, ಅದೇ ಕೊಳ್ಳೆಗಾಲದ ಕಥೆಯ ಆಳಕ್ಕೆ ಇಳಿಯೋಣ. ಇದು ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರ ಫೇಮಸ್ ಅಲ್ಲ. ಇದರ ಹಿಂದೆ ನಿಗೂಢವಾದ ಭಯಾನಕವಾದ ಕಥೆಗಳೇ ಇವೆ. ಏನವು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಕೊಳ್ಳೆಗಾಲಕ್ಕೆ ಎರಡು ಮುಖಗಳಿವೆ, ಎರಡು ಸಂಪೂರ್ಣ ವಿಭಿನ್ನವಾದ ಗುರುತುಗಳು. ಒಂದ್ ಕಡೆ ನೋಡಿದ್ರೆ ಕಾವೇರಿ ನದಿ, ಮಲೆಮಹಾದೇಶ್ವರ ಬೆಟ್ಟ, ಅಬ್ಬಾ ನೋಡೋಕೆ ಸ್ವರ್ಗದ ಹಾಗೆ ಕಾಣುತ್ತೆ. ಆದ್ರೆ ಇದೇ ಊರಿಗೆ ಇನ್ನೊಂದು ಕರಾಳ ಮುಖನೂ ಇದೆ. ಅದೇ ಮಾಟಮಂತ್ರದ ರಾಜಧಾನಿ ಅನ್ನೋ ಕುಖ್ಯಾತಿ. ಈ ಹೆಸರು ಇವತ್ತೂ ನಿನ್ನೆ ಬಂದಿದ್ದಲ್ಲ. ಇದಕ್ಕೆ ಶತಮಾನಗಳ ಇತಿಹಾಸವೇ ಇದೆ. ಕೇರಳದ ತಾಂತ್ರಿಕ ವಿದ್ಯೆ, ನಮ್ಮ ಸ್ಥಳೀಯ ನಂಬಿಕೆಗಳು ಎಲ್ಲವೂ ಸೇರಿ ಒಂದು ವಿಚಿತ್ರ ಸಮ್ಮಿಲನ ಆಯಿತು. ಅದಕ್ಕೆ ಇಲ್ಲಿನ ಕಾಡುಗಳಲ್ಲಿ ಸಿಗೋ ಔಷಧೀಯ ಗಿಡಮೂಲಿಕೆಗಳು ಶಕ್ತಿ ತುಂಬಿದ್ವು ಅಂತಾರೆ. ಈಗ ಬರೋಣ ಕೊಳ್ಳೆಗಾಲದ ಅತಿ ಭಯಾನಕ ಕಥೆಯ ಭಾಗಕ್ಕೆ. ಅದೇ ಜೇನುಬಾಕಿ. ಕೇಳಿದ್ರಾ ಈ ಹೆಸರನ್ನ? ಇದೊಂದು ರೀತಿ ಕಾಣದ ಸಾಲ, ಕೇಳದ ಶಾಪ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವೊಬ್ಬ ಮಂತ್ರವಾದಿ ಹತ್ರ ಕೆಲ್ಸ ಮಾಡಿಸ್ಕೊಂಡು ಅವನಿಗೆ ದುಡ್ಡು ಕೊಡದೆ ಮೋಸ ಮಾಡಿದ್ರೆ ಆಗ ಶುರುವಾಗುತ್ತೆ ಈ ಜೇನುಬಾಕಿ. ಇದು ಒಂದು ತರಹದ ಅಲೌಕಿಕ ಸಾಲ ವಸೂಲಿ ಇದ್ದ ಹಾಗೆ. ಅಂದ್ಹಾಗೆ ಈ ಶಾಪ ಒಂದೇ ಸಲಕ್ಕೆ ಎರಗೋದಿಲ್ಲಂತೆ. ಹಂತ ಹಂತವಾಗಿ ಭಯ ಹುಟ್ಟಿಸುತ್ತೆ. ಮೊದಲು ಮನೇಲಿ ಪಾತ್ರೆಗಳೇನೋ ತಾನಾಗೇ ಸದ್ದು ಮಾಡೋದು, ಚೆನ್ನಾಗಿರೋ ಹಾಲಲ್ಲಿ ಕಸ ಬೀಳೋದು, ಹೀಗೆ ಸಣ್ಣದಾಗಿ ಶುರುವಾಗುತ್ತೆ. ಆಮೇಲೆ ಇದ್ದಕ್ಕಿದ್ದಂತೆ ಬಟ್ಟೆಗಳಿಗೆ ಬೆಂಕಿ ಹತ್ಕೊಳ್ಳೋದು. ಹಬ್ಬ, ಊಹಿಸೋಕೂ ಆಗಲ್ಲ. ಕೊನೆಗೆ ಮನೆ ಒಳಗಡೆ ಕಲ್ಲುಗಳ ಮಳೆ ಸುರಿಯುತ್ತಂತೆ. ಭಯದ ಪರಾಕಾಷ್ಠೆ ಅಂದ್ರೆ ಇದೇನೇಮೋ. ಹಾಗಾದ್ರೆ ಈ ಕೆಲಸವನ್ನೆಲ್ಲ ಮಾಡೋದು ಯಾರು? ಅದಕ್ಕೊಂದು ಶಕ್ತಿ ಇದೆ. ಅದರ ಹೆಸರು ಕುಟ್ಟಿಚಾತನ್. ಇದು ಕೇರಳದ ಜಾನಪದದಿಂದ ಬಂದಿರೋ ಒಂದು ಆತ್ಮ, ಮಂತ್ರವಾದಿಯ ಅದೃಶ್ಯ ಸೇವಕನಿದ್ದ ಹಾಗೆ. ಇದರ ಉದ್ದೇಶ ನೋಡಿ, ನೇರವಾಗಿ ಹೊಡೆಯೋದು ಬಡಿಯೋದಲ್ಲ, ಬದಲಿಗೆ ಮಾನಸಿಕವಾಗಿ, ಆರ್ಥಿಕವಾಗಿ ಹಿಂಸೆ ಕೊಟ್ಟು ಹೈರಾಣಾಗ್ಸದು. ಈ ನಂಬಿಕೆಗಳು ಕೇವಲ ಕಟ್ಟುಕಥೆಗಳಲ್ಲ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಕೆಲವು ದಾಖಲಾದ ಘಟನೆಗಳು ಕೂಡ ಇವೆ. ತಲೆಮಾರುಗಳಿಂದ ಜನ ಇವುಗಳನ್ನ ಹೇಳ್ತಾನೆ ಬಂದಿದ್ದಾರೆ. ಒಂದು ಉದಾಹರಣೆ ನೋಡೋಣ. ಸಿದ್ಧಯ್ಯನಪುರ ಅನ್ನೋ ಹಳ್ಳಿಯಲ್ಲಿ ಒಂದು ಮನೆ ಮೇಲೆ ದಿನಾರಾತ್ರಿ ಕಲ್ಲುಗಳು ಬೀಳ್ತಿದ್ವಂತೆ. ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ವಿಶೇಷ ಅಂದ್ರೆ ಪೊಲೀಸರೇ ಮನೆಗೆ ಕಾವಲು ನಿಂತರೂ ಒಂದೇ ಒಂದು ಕಲ್ಲು ಎಲ್ಲಿಂದ ಬಂತು ಅಂತ ಪತ್ತೆ ಹಚ್ಚೋಕೆ ಆಗ್ಲಿಲ್ವಂತೆ. ಅಷ್ಟಕ್ಕೂ ಆ ಕಲ್ಲು ಬೀಳೋದು ನಿಂತಿದ್ದು ಯಾವಾಗ ಗೊತ್ತಾ? ಆ ಮನೆಯವರು ಯಾವತ್ತೋ ಒಬ್ಬ ಮಂತ್ರವಾದಿಗೆ ಕೊಡಬೇಕಿದ್ದ ಬಾಕಿಯನ್ನ ತೀರ್ಸಿದ್ಮೇಲೆ. ಆ ಕ್ಷಣದಿಂದ ಎಲ್ಲವೂ ಶಾಂತವಾಯ್ತು ಅಂತಾರೆ. ಇನ್ನೊಂದು ಕಥೆಯಂತೂ ಇನ್ನೂ ವಿಚಿತ್ರ. ಮದುವೆ ಅಂತ ಪೆಟ್ಟಿಗೆಯಲ್ಲಿ ಜೋಪಾನವಾಗಿಟ್ಟಿದ್ದ ಬಂಗಾರದ ಒಡವೆಗಳು ಮುಹೂರ್ತದ ಹೊತ್ತಿಗೆ ತೆಗೆದು ನೋಡಿದ್ರೆ ಬರೀ ಕಲ್ಲುಗಳಾಗಿ ಬದಲಾಗಿರ್ತಿದ್ವಂತೆ. ಎಂಥ ಆಘಾತ ಅಲ್ವಾ? ಸರಿ, ಈ ಎಲ್ಲ ಕತೆಗಳನ್ನ ಕೇಳಿದ್ಮೇಲೆ ಒಂದ್ ಪ್ರಶ್ನೆ ಮೂಡುತ್ತೆ. ವಿಜ್ಞಾನ ಇದಕ್ಕೆಲ್ಲ ಏನೂ ಉತ್ತರ ಕೊಡುತ್ತೆ? ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ ಅಥವಾ ನಮ್ ಕಲ್ಪನೆನಾ? ವಿಜ್ಞಾನದ ಪ್ರಕಾರ ಇದಕ್ಕೆಲ್ಲ ಬೇರೆ ಕಾರಣಗಳಿವೆ. ಮನೆಯೊಳಗೆ ಕಲ್ಲು ಬೀಳೋದನ್ನ ಕುಟ್ಟಿಚಾತನ್ ಮಾಡಿದ್ದಲ್ಲ, ಅದು ಸಾಮೂಹಿಕ ಭ್ರಮೆಯಿಂದ ಆದಿರಬಹುದು ಅಂತಾರೆ. ವಸ್ತುಗಳು ಮಾಯವಾಗೋದು ಮಾಟಮಂತ್ರ ಅಲ್ಲ, ಅದು ಸಂಮೋಹನ ಅಥವಾ ಹ್ಯಾಲುಸಿನೇಷನ್ ಇರಬಹುದು. ಅಂದ್ರೆ ವೈಜ್ಞಾನಿಕ ದೃಷ್ಟಿಕೋನವು ಅಲೌಕಿಕ ಶಕ್ತಿಗಳಿಗಿಂತ ಹೆಚ್ಚಾಗಿ ನಮ್ಮ ಮನಸ್ಸು ಮತ್ತು ಸಮಾಜದ ಮೇಲೆ ಗಮನಹರಿಸುತ್ತೆ. ಹಾಗಾದ್ರೆ ಏನಿದು ಸಾಮೂಹಿಕ ಭ್ರಮೆ ಅಂದ್ರೆ? ಒಂದೇ ಭಯದಲ್ಲಿರುವ ಒಂದು ಗುಂಪು ಇಲ್ಲದ ಘಟನೆಯನ್ನು ನಡೆದಿದೆ ಅಂತ ಒಟ್ಟಾಗಿ ನಂಬೋದು. ಇನ್ನು ತೀವ್ರವಾದ ಭಯದಿಂದ ನಮ್ಮ ಮೆದುಳೇ ಇಲ್ಲದ ಶಬ್ದ, ದೃಶ್ಯಗಳನ್ನ ಸೃಷ್ಟಿ ಮಾಡ್ಬೋದು. ಇದಲ್ಲದೆ ಸಂಮೋಹನ ವಿದ್ಯೆ ತಿಳಿದವರು ಬೇರೆಯವರ ಮನಸ್ಸಲ್ಲಿ ಸುಲಭವಾಗಿ ಭ್ರಮೆಗಳನ್ನ ಹುಟ್ಟಿಸ್ಬೋದು. ಅಥವಾ ಇದ್ಯಾವುದೂ ಅಲ್ಲದೆ ಹಳೇ ದ್ವೇಷ ತೀರಿಸ್ಕೊಳ್ಳಕ್ಕೆ ಕೆಲವರು ಈ ಕಥೆಗಳನ್ನೇ ಬಳಸ್ಕೊಂಡು ಜನರನ್ನ ಹೆದರಿಸೋ ಸಾಧ್ಯತೆಯೂ ಇರುತ್ತೆ. ಹಾಗಾದ್ರೆ ಈ ಕಥೆಗಳಿಂದ ನಾವು ಏನ್ ಕಲಿಬಹುದು? ಇದು ನಮ್ಮ ಸಮಾಜದ ಬಗ್ಗೆ ಏನ್ ಹೇಳುತ್ತೆ? ನೋಡಿ, ಇದೊಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಒಂದ್ ಕಡೆ ಜೇನುಬಾಕಿಗೆ ಹೆದರ್ಕೊಂಡು ಜನ ಪ್ರಾಮಾಣಿಕವಾಗಿರ್ತಿದ್ರು, ಸಾಲ ತೀರಿಸ್ತಿದ್ರು, ಸಮಾಜದಲ್ಲಿ ಒಂದು ಶಿಸ್ತಿರ್ತಿತ್ತು. ಆದರೆ ಇನ್ನೊಂದು ಕರಾಳ ಮುಖ ಅಂದ್ರೆ, ಇದೇ ಭಯವನ್ನೇ ಅಸ್ತ್ರವಾಗಿಸ್ಕೊಂಡು ಮುಗ್ಧ ಜನರನ್ನ ಮಾಟಗಾರ ಅಂತ ಹಣಪಟ್ಟಿ ಕಟ್ಟಿ ಸಮಾಜದಿಂದಲೇ ಹೊರಗಿಡಲಾಗ್ತಿತ್ತು. ಖಂಡಿತ ಇವತ್ತಿನ ದಿನಗಳಲ್ಲಿ ಶಿಕ್ಷಣದಿಂದಾಗಿ ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ಈ ಜೇನುಬಾಕಿ ಕಥೆಗಳು ಈಗ ಅಷ್ಟಾಗಿ ಕೇಳಿಬರುವುದಿಲ್ಲ. ಆದರೂ ಕೊಳ್ಳೆಗಾಲದ ಮಣ್ಣಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋ ನಂಬಿಕೆ ಮಾತ್ರ ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರಿದೆ.
ಇದು ಈಗ ಅದರ ಸಂಸ್ಕೃತಿಯ ಒಂದು ಭಾಗವಾಗಿ ಉಳಿದುಕೊಂಡಿದೆ. ಹಾಗಾದ್ರೆ ನಮ್ಮ ಹಳೆಯ ನಂಬಿಕೆಗಳನ್ನ ನಾವು ಯಾವ ರೀತಿ ನೋಡ್ಬೇಕೋ? ಇವುಗಳನ್ನ ಕೇವಲ ಮೂಢನಂಬಿಕೆ ಅಂತ ತಳ್ಳಿಯಾಗ್ಬೇಕಾ? ಅಥವಾ ನಮ್ಮ ಹಿರಿಯರ ಮನೋಸ್ಥಿತಿ, ಅವರ ಭಯ, ಅವರ ನಂಬಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕನ್ನಡಿ ಅಂತ ಭಾವಿಸ್ಬೇಕಾ? ಯೋಚನೆ ಮಾಡಿ. ಇಂತಹ ಮತ್ತಷ್ಟು ನಿಗೂಢ ಹಾಗೂ ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋಕೆ ಕನ್ನಡ ವಿಸ್ಡಮ್ ಮಾಸ್ಟರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮುಂದಿನ ಕಥೆಯಲ್ಲಿ ಸಿಗೋಣ.